ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನೆಟ್ಫ್ಲಿಕ್ಸ್ನ ಬ್ಲಾಕ್ ಬಸ್ಟರ್ ಸೀರೀಸ್ ಆದ ವೆನ್ಸ್ಡೇ 2ನೇ ಸೀಸನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲ ಸೀಸನ್ನಲ್ಲಿ ಎಲ್ಲರ ಮನಗೆದ್ದ ನಂತರ ಸೀಸನ್ 2ರ ಮೊದಲ 4 ಎಪಿಸೋಡ್ಗಳು ಹೇಗಿವೆ ಅಂತ ನೋಡೋಣ. ಮೊದಲ ಸೀಸನ್ನಲ್ಲಿ ಎದುರಾದ ಅಪಾಯಗಳನ್ನು ಹಿಮ್ಮೆಟ್ಟಿಸಿದ ನಂತರ ವೆನ್ಸ್ಡೇ ಮತ್ತು ಅವಳ ಕುಟುಂಬ ನೆವರ್ಮೋರ್ ಅಕಾಡೆಮಿಗೆ ಹಿಂತಿರುಗುತ್ತಾರೆ. ಈ ಸೀಸನ್ನಲ್ಲಿ ಕತೆ ಇನ್ನಷ್ಟು ಗಾಢ ಮತ್ತು ಸಂಕೀರ್ಣವಾಗಿದೆ. ವೆನ್ಸ್ಡೇ ತನ್ನ ಅತೀಂದ್ರಿಯ ಶಕ್ತಿಗಳ ಮೇಲೆ ನಿಯಂತ್ರಣ ಕಂಡುಕೊಳ್ಳುತ್ತಾಳೆ ಮತ್ತು ಹೊಸ ರಹಸ್ಯಗಳನ್ನು ಭೇದಿಸಲು ಪ್ರಯತ್ನಿಸುತ್ತಾಳೆ. ಅದೇ ಸಮಯದಲ್ಲಿ ಕೆಲವು ಹೊಸ ಪಾತ್ರಗಳು ಮತ್ತು ಹಳೆಯ ಶತ್ರುಗಳು ಮತ್ತೆ ಕತೆಗೆ ಮರಳುತ್ತಾರೆ. ಕತ್ತಲೆಯ ಹೊಸ ಅಧ್ಯಾಯ ಮೊದಲ ಎಪಿಸೋಡ್ನಲ್ಲಿ ಕಥೆಯನ್ನು ಅಲ್ಲಿಂದನೇ ಮುಂದುವರಿಸುತ್ತದೆ. ವೆನ್ಸ್ಡೇ ತನ್ನ ಹಿಂದಿನ ಸಾಹಸಗಳಿಂದಾಗಿ ಶಾಲೆಯಲ್ಲಿ ಒಂದು ರೀತಿಯ ಸೆಲೆಬ್ರಿಟಿ ಆಗುತ್ತಾಳೆ. ಆದರೆ ಅವಳು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತನ್ನದೇ ಆದ ಕೆಲಸಗಳಲ್ಲಿ ಮುಳುಗುತ್ತಾಳೆ. ಈ ಎಪಿಸೋಡ್ಗಳಲ್ಲಿ ಹೊಸ ಬೆದರಿಕೆಗಳ ಪರಿಚಯವಾಗುತ್ತದೆ ಮತ್ತು ಕೆಲವು ಪಾತ್ರಗಳು ಬದಲಾಗುತ್ತಾರೆ. ಉದಾಹರಣೆಗೆ, ಟೈಲರ್ ಗ್ಯಾಲ್ಫಿಯನ್ ಪಾತ್ರವು ಹ್ಯಾನಿಬಲ್ ಲೆಕ್ಚರ್ ರೀತಿಯ ಜೈಲಿನಲ್ಲಿರುವ ಸಲಹೆಗಾರನ ಪಾತ್ರವನ್ನು ನಿರ್ವಹಿಸುತ್ತಾನೆ, ಆದರೆ ಅವನ ದೃಶ್ಯಗಳು ಹೆಚ್ಚು ಆಕರ್ಷಕವಾಗಿಲ್ಲ ಎಂಬ ಅಭಿಪ್ರಾಯವಿದೆ. 2ನೇ ಎಪಿಸೋಡ್ನಲ್ಲಿ ಕತೆ ಇನ್ನಷ್ಟು ವೇಗ ಪಡೆಯುತ್ತದೆ. ಹೊಸ ಮರ್ಡರ್ ಮಿಸ್ಟರಿ ಮತ್ತು ಸರಣಿ ಹತ್ಯೆಗಳು ನಡೆಯುತ್ತವೆ. ಇದು ಕಾಗೆಗಳ ನಿಯಂತ್ರಣದಲ್ಲಿರುವ ಯಾರೋ ಒಬ್ಬರಿಂದ ನಡೆಯುತ್ತದೆ. ಈ ಎಪಿಸೋಡ್ನಲ್ಲಿ ವಿಚಿತ್ರ ಅನಿರೀಕ್ಷಿತ ತಿರುವುಗಳು ಇವೆ. ಪಾತ್ರಗಳ ನಡುವಿನ ಸಂಬಂಧಗಳು ಹೊಸ ಆಯಾಮಗಳು ಪಡೆಯುತ್ತವೆ. ವಿಶೇಷವಾಗಿ ವೆನ್ಸ್ಡೇ ಮತ್ತು ಎನಿತ್ ನಡುವಿನ ಸ್ನೇಹದ ಬಗ್ಗೆ ಮತ್ತಷ್ಟು ಬೆಳಕು ಚೆಲ್ಲುತ್ತದೆ. 3ನೇ ಎಪಿಸೋಡ್ನಲ್ಲಿ ವೆನ್ಸ್ಡೇ ಕುಟುಂಬದ ಪಾತ್ರಗಳು ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಇದು ಸೀರೀಸ್ಗೆ ಮತ್ತೊಂದು ಮೆರುಗು ನೀಡುತ್ತದೆ. ಈ ಎಪಿಸೋಡ್ನಲ್ಲಿ ನೆವರ್ಮೋರ್ ಅಕಾಡೆಮಿಗೆ ಹಿನ್ನೆಲೆಯ ಸರಿಯುತ್ತದೆ ಮತ್ತು ಕಥೆಯು ಬಹುಪಾಲು ಭಾಗ ಆಡಮ್ ಕುಟುಂಬದ ಸದಸ್ಯರ ಸುತ್ತ ಸುತ್ತುತ್ತದೆ. ಇದು ಪ್ರೇಕ್ಷಕರಿಗೆ ಸಂಪೂರ್ಣವಾಗಿ ಹೊಸ ಅನುಭವಗಳನ್ನು ನೀಡುತ್ತದೆ. ಇನ್ನು 4ನೇ ಎಪಿಸೋಡ್ ಕತೆಗೆ ಒಂದು ದೊಡ್ಡ ತಿರುವು ನೀಡುತ್ತದೆ ಮತ್ತು ಭಾಗ 1ಕ್ಕೆ ಒಂದು ಉತ್ತಮ ಮುಕ್ತಾಯ ನೀಡುತ್ತದೆ. ಇಲ್ಲಿ ವೆನ್ಸ್ಡೇ ತನ್ನ ಕುಟುಂಬದ ಮತ್ತು ಸ್ನೇಹಿತರ ಮೇಲೆ ಹೇಗೆ ಅವಲಂಬಿತಳಾಗುತ್ತಾಳೆ ಎಂಬುದು ತಿಳಿಯುತ್ತದೆ. ಆದರೆ ಈ ಸೀಸನ್ ಹೆಚ್ಚು ಉಪಕಥೆಗಳನ್ನು ಹೊಂದಿದ್ದು ಅವು ಕಥೆಯ ಮುಖ್ಯ ಭಾಗವನ್ನು ಸ್ವಲ್ಪ ಮಂದಗೊಳಿಸಿವೆ ಎಂದು ಕೆಲವರು ಹೇಳುತ್ತಾರೆ. ಒಟ್ಟಾರೆ ಈ ಸೀರೀಸ್ ಹೇಗಿದೆ ಎಂದರೆ, ವೆನ್ಸ್ಡೇ ಸೀಸನ್ 2ರ ಮೊದಲನೇ 4 ಎಪಿಸೋಡ್ಗಳು ಪ್ರೇಕ್ಷಕರ ನಿರೀಕ್ಷೆಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿವೆ. ನಟಿ ಜೆನ್ನಾ ಒರ್ಟೆಗಾ ಅವರ ನಟನೆ ಈ ಸೀರೀಸ್ನಲ್ಲಿ ಅಮೋಘವಾಗಿದೆ. ಈ ಎಪಿಸೋಡ್ಗಳಲ್ಲಿ ರೊಮ್ಯಾನ್ಸ್ ಕಡಿಮೆಯಾಗಿದ್ದು ಹಾರರ್ ಮತ್ತು ಥ್ರಿಲ್ಲರ್ ಅಂಶಗಳು ಹೆಚ್ಚಿವೆ. ಅಲ್ಲದೆ ಲೇಡಿ ಗಾಗಾ ಅವರ ಅತಿಥಿ ಪಾತ್ರದ ಬಗ್ಗೆ ಯಾರೂ ವಿಭಿನ್ನ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಸೀಸನ್ 1ರಲ್ಲಿನ ಡ್ಯಾನ್ಸ್ ಸೀನ್ಸ್ನಂತಹ ಯಾವುದೇ ಮಹತ್ವದ ಒಂದು ಕ್ಷಣ ಎಪಿಸೋಡ್ನಲ್ಲಿ ಇಲ್ಲವಾದರೂ ಕತೆ ಹೆಚ್ಚು ಸಂಕೀರ್ಣವಾಗಿದೆ ಮತ್ತು ರೋಚಕವಾಗಿದೆ. ವೆನ್ಸ್ಡೇ ಸೀಸನ್ 2 ಮೊದಲ ಭಾಗವು ಕೇವಲ ಮಿಸ್ಟರಿ ಕಥೆಯಲ್ಲ, ಅದು ಪಾತ್ರಗಳ ಭಾವನಾತ್ಮಕ ಪ್ರಯಾಣದ ಬಗ್ಗೆ ಕೂಡ ಹೇಳುತ್ತದೆ. ಒಟ್ಟಿನಲ್ಲಿ ಮೊದಲ 4 ಎಪಿಸೋಡ್ಗಳು ಪ್ರೇಕ್ಷಕರನ್ನು ಭಾಗ 2ರಾಗಿ ಹೆಚ್ಚು ಕುತೂಹಲದಿಂದ ಕಾಯುವಂತೆ ಮಾಡಿದೆ.